ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಉಳ್ಳಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಅದರ ಜೊತೆಗೆ ಬದನೆಕಾಯಿ ಬಜ್ಜಿ, ಕಡಲೆ ಬೀಜದ್ದು ಗೊಜ್ಜು, ಹಾಗೆ ಸಿಹಿ ತವ್ವೆ ಅಂತ ಮಾಡ್ತಾರೆ, ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಉಳ್ಳಿ ಮುದ್ದೆ ಜೊತೆಗೆ ಸಿಹಿ ತವ್ವೆ ಹಾಗೆ ಬದನೆಕಾಯಿ ಬಜ್ಜಿ, ಕಡಲೆಬೀಜದ ಚಟ್ನಿ ಇದ್ದರೆ ಮಾತ್ರ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಇಲ್ಲಿ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ 4ರಿಂದ 5 ಬದನೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ದೊಡ್ಡ ಸೈಜಲ್ಲಿ. ಹಾಗೆ ಒಂದು 3 ಟೊಮೊಟೊನ ದೊಡ್ಡ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 8ರಿಂದ 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಉಂಟೆ ಗಾತ್ರದಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಡಲೆ ಬೀಜದ ಚಟ್ನಿ ಮಾಡೋದಕ್ಕೂ ಕಡಲೆ ಬೀಜ, ಹಾಗೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲನೂ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಗೆ ಸಿಹಿ ತವ್ವೆ ಮಾಡೋದಕ್ಕೆ ಕಡಲೆ ಬೀಜ, ಕಡಲೆ, ಕಾಯಿ, ಹಾಗೆ ಶುಂಠಿ, ಏಲಕ್ಕಿ 2 ತೊಗೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಈಗ ಫಸ್ಟಿಗೆ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಫಸ್ಟ್ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ 8ರಿಂದ 10 ಮೆಣಸಿನ್ಕಾಯಿನ ತೊಗೊಂಡು ಹುರಿದು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಅದೇ ಬಾಣಲಿಗೆ 4ರಿಂದ 5 ಬದನೆಕಾಯಿ ಹಾಗೆ 2 ಟೊಮೊಟೊನ ದೊಡ್ಡ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ನೆನೆಸಿರೋ ಹುಣಸೆಹಣ್ಣು, ಉಪ್ಪು ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಬರ್ಬೇಕು. ಈಗ ಬಾಣಲಿಯಲ್ಲಿ ಬದನೆಕಾಯಿ ಹಾಗೆ ಟೊಮೊಟೊ ಬೆಂದಿರುತ್ತಲ್ವ, ಅದಕ್ಕೆ ಈ ರುಬ್ಕೊಂಡಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು ಎಲ್ಲದೂ ಹಾಕ್ಕೊಂಡು ಮಸಿಯ ಕೋಲು ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮಸಿಬೇಕಾಗತ್ತೆ. ಈಗ ಮಸ್ದಿದ್ದೆಲ್ಲ ಆದಮೇಲೆ ಇದಕ್ಕೆ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೋಬೇಕು. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮುದ್ದೆಗೆ ಊಟ ಮಾಡೋ ಥರಕ್ಕೆ ರೆಡಿ ಮಾಡ್ಕೋಬೇಕು. ಈಗ ಸಿಹಿ ತವ್ವೆ ಮಾಡೋದಕ್ಕೆ 1 ಬಟ್ಲಷ್ಟು ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಬೆಲ್ಲ ಎಲ್ಲ ಕರಗಿ ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದು ರೆಡಿಯಾಗಿದೆ, ಸ್ಟವ್ ಆಫ್ ಮಾಡಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜನ ಹುರ್ಕೊಂಡು ಬಂದಿದ್ದೀನಿ. ಹುರಿದಿರೋ ಕಡಲೆ ಬೀಜ ಹಾಗೆ ಕಡಲೆ, ಕಾಯಿ, ಹಾಗೆ ಶುಂಠಿ, ಏಲಕ್ಕಿ 2 ಹಾಕ್ಕೊತಾ ಇದ್ದೀನಿ. ಶುಂಠಿನ ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೋಬೇಕು. ಇಲ್ಲಿ ಹುರಿದಿರೋ ಕಡಲೆ ಬೀಜ ಹಾಗೆ ಕಡಲೆ 2 ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಹಾಗೆ ಕಾಯಿ 1 ಬಟ್ಲಷ್ಟು ತೊಗೊಂಡಿರೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ಬೆಲ್ಲದ ಪಾಕ ಆಗಿತ್ತಲ್ವ, ಸೊ ಅದನ್ನು ನಾನು ಸೋಸ್ಕೊತಾ ಇದ್ದೀನಿ. ಈಗ ಸೋಸ್ಕೊಂಡಿರೋ ಬೆಲ್ಲದ ಪಾಕಕ್ಕೆ ನಾವೇನು ರುಬ್ಕೊಂಡಿರ್ತೀವಲ್ವ ಅದನ್ನು ಕಾಯಿ ಹಾಲು ಅದನ್ನು ಹಾಕ್ಕೋಬೇಕು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಬಿಸಿಗಿಡಬೇಕು. ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಇದು ಉಳ್ಳಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಕಡೆ ಇದನ್ನು ಸಿಹಿ ತವ್ವೆ ಅಂತಾರೆ. ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ವಲ್ಪ ಗಟ್ಟಿಗೆ ಆಗ್ತಾ ಇದೆ. ಈಗ ಸ್ಟವ್ ಆಫ್ ಮಾಡಿಬಿಡಬೇಕು. ಈಗ ಕಡಲೆ ಬೀಜದ ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜನ ಹುರ್ಕೊಂಡು ಬಂದಿದ್ದೀನಿ. ಹಾಗೆ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಒಂದು 5ರಿಂದ 6 ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1/4 ಬಟ್ಲಷ್ಟು ಕಡಲೆ ಬೀಜ ಹಾಗೆ ಒಂದು 5ರಿಂದ 6 ಹುರಿದಿರೋ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ, ನೆನೆಸಿಟ್ಟಿರೋ ಅಂಥ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಹಾಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು
ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಆಗ ಕಡಲೆಬೀಜ ಚಟ್ನಿ ರೆಡಿ ಆಗುತ್ತೆ. ಉಳ್ಳಿ ಮುದ್ದೆಗೆ ಈ 3 ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ನೀವು ಮುದ್ದೆ ಊಟ ಮಾಡೋದಕ್ಕೋಸ್ಕರ ಆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ನೋಡ್ತಾ ಇದು ಸಿಹಿ ತವ್ವೆ, ಜಾಸ್ತಿ ಕುದಿಸ್ಬಾರ್ದು. ಸ್ವಲ್ಪ ಮಂದ ಆಗ್ತಿದೆ ಅಂದಾಗ ಸ್ಟವ್ ಆಫ್ ಮಾಡಿಬಿಡಬೇಕು. ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಗ್ಗರಣೆ ರೆಡಿ ಆಗ್ತಿದ್ದಂಗೆ ಕಡಲೆಬೀಜ ಚಟ್ನಿ ಹಾಗೆ ಬದನೆಕಾಯಿ ಬಜ್ಜಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈಗ ಉಳ್ಳಿ ಮುದ್ದೆ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅಕ್ಕಿ ನುಚ್ಚನ್ನ ಹಾಕ್ಕೊಂಡು ಬೇಯಕ್ಕಿಟ್ಟಿದ್ದೀನಿ. ಇಲ್ಲಿ ನೀವು ಯಾವ ಕ್ವಾಂಟಿಟಿಗೆ ಉಳ್ಳಿ ಮುದ್ದೆ ಹಿಟ್ಟು ಹಾಕ್ಕೋಬೇಕು ಅಂದರೆ 70:30 ಅನ್ನೋ ಥರ 70% ಅಷ್ಟು ನೀವು ಅಕ್ಕಿ ನುಚ್ಚನ್ನ ಹಾಕ್ಕೋಬೇಕು. ಅಕ್ಕಿ ಎಲ್ಲ ಚೆನ್ನಾಗಿ ಬೇಯಬೇಕು, ಅನ್ನ ಥರ ಬೇಯಬೇಕು. ಅದಾದಮೇಲೆ ಮಾತ್ರ ನೀವು ಒಂದು ಸ್ವಲ್ಪ ಕ್ವಾಂಟಿಟಿ ಅಂದರೆ 30% ಅಷ್ಟನ್ನೇ ನೀವು ಉಳ್ಳಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ನಾವು ಮುದ್ದೆ ಮಾಡಬೇಕಾದ್ರೆ ಅಕ್ಕಿ ನುಚ್ಚು ಅಥವಾ ರವೆ ನುಚ್ಚನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದ್ದಾದಮೇಲೆ ನಾವು ಮುದ್ದೆ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಹಾಕ್ಕೊತೀವಿ. ಇಲ್ಲಿ ನಾನು ಒಂದು ಲೋಟದಲ್ಲಿ 3/4 ಲೋಟದಷ್ಟು ಅಕ್ಕಿ ನುಚ್ಚನ್ನ ಹಾಕ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೀವೇನಾದರೂ ಜಾಸ್ತಿ ಉಳ್ಳಿ ಹಿಟ್ಟನ್ನು ಹಾಕ್ಕೊಬಿಟ್ರೆ ಹೊಟ್ಟೆ ಗಟ್ಟಿಗಾಗತ್ತೆ. ಅದಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. 70% ಅಷ್ಟು ಅಕ್ಕಿ ನುಚ್ಚೇ ಇರಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಉಳ್ಳಿ ಹಿಟ್ಟು ಮಾಡಿಸ್ಕೊಂಡು ಬಂದಿರೋದು. ಉಳ್ಳಿ ಕಾಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹಿಟ್ಟು ಮಾಡಿಸ್ಕೊಂಡು ಬಂದಿರೋದು. ಉರಿದಲೇ ಹಾಗೆ ಹಿಟ್ಟು ಮಾಡಿಸ್ಕೊಳ್ಬಾರ್ದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಅಕ್ಕಿ ನುಚ್ಚು ಏನು ಹಾಕಿದ್ದೆ ಅದೆಲ್ಲ ಚೆನ್ನಾಗಿ ಬೆಂದಿದ್ದಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸಣ್ಣ ಬಟ್ಲಲ್ಲಿ 1.5 ಬಟ್ಲಾಗೋಷ್ಟು ಹಿಟ್ಟನ್ನು ಹಾಕಿದ್ದೀನಿ. ಇದನ್ನು ಜಾಸ್ತಿ ಬೇಯಿಸೋದು ಬೇಕಾಗೋದಿಲ್ಲ. ಈಗ ಆಲ್ರೆಡಿ ಅಕ್ಕಿ ನುಚ್ಚೆಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಅದಾದಮೇಲೆ ಚೆನ್ನಾಗಿ ಮುದ್ದೆ ಥರ ಕೂಡಿಸ್ಕೊಂಡು ಬನ್ನಿ. ಉಳ್ಳಿ ಮುದ್ದೆ ತುಂಬಾ ಒಳ್ಳೆಯದು. ಚಳಿಗಾಲದಲ್ಲಿ ಈ ಮುದ್ದೆನ ಮಾಡ್ಕೊಂಡು ತಿನ್ಬೋದು. ಹಾಗೆ ಇಲ್ಲಿ ಹಿಟ್ಟನ್ನು ಜಾಸ್ತಿ ಹಾಕ್ಕೋಬಾರ್ದು. ಉಳ್ಳಿ ಮುದ್ದೆ ನಾವು ರಾಗಿ ಮುದ್ದೆ ಮಾಡಬೇಕಾದ್ರೆ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಮಾಡ್ತೀವಿ. ಅಕ್ಕಿ ನುಚ್ಚು ಸ್ವಲ್ಪ ಹಾಕಿರ್ತೀವಿ, ಅಕ್ಕಿ ನುಚ್ಚು ಅಥವಾ ರವೆ ನುಚ್ಚು. ಬಟ್ ಇಲ್ಲಿ ಅಕ್ಕಿ ನುಚ್ಚು ಜಾಸ್ತಿ ಹಾಕಬೇಕು, ಹಿಟ್ಟನ್ನು ಕಮ್ಮಿ ಹಾಕಬೇಕು. ಆವಾಗ ಮಾತ್ರ ಮುದ್ದೆನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಚೆನ್ನಾಗಿ ಕೂಡಿಸ್ಕೋಬೇಕು, ಎಲ್ಲೂ ಗಂಟಾಗ್ದಲೇ ಇರೋ ಥರ ಮುದ್ದೆನ ಚೆನ್ನಾಗಿ ಕೂಡಿಸ್ಕೊಳ್ಬೇಕು. ಇದು ನಾವು ಮುದ್ದೆ ಮಾಡೋದು ಇದೇ ಥರನೇ. ಉಳ್ಳಿ ಮುದ್ದೆ ರೆಡಿಯಾಗಿದೆ ನೋಡಿ. ಈಗ ನೀವು ನೋಡ್ತಾ ಇರ್ಬೋದು, ಮುದ್ದೆಯಲ್ಲಿ ಅನ್ನದ ಅಗಳೆ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಇದ್ದರೆ ಮಾತ್ರ ಮುದ್ದೆನೂ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸಲ ಈ ರೀತಿ ಉಳ್ಳಿ ಮುದ್ದೆನ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಗೆ ಬದನೆಕಾಯಿ ಬಜ್ಜಿ, ಕಡಲೆಬೀಜದ ಚಟ್ನಿ ಹಾಗೆ ಸಿಹಿ ತವ್ವೆ ಇದಿಷ್ಟೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ತಿನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.